ಸ್ನೇಹಿತರೆ ನಮಸ್ಕಾರ. ನಟ ನಿರ್ದೇಶಕ ನಿರ್ಮಾಪಕರಾದ ರಿಷಬ್ ಶೆಟ್ಟಿ ಸರ್ ಅವರಿಗೆ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಕಡೆಯಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಸಂಗತಿ ಹೊಂದಿದೆ, ವಿಡಿಯೋನ ಕಡೆ ತನಕ ನೋಡಿ ಅಂತ. ಅಂದು ಮತ್ತು ಇಂದು ಕಾಂತಾರ ಚಾಪ್ಟರ್ 1 ಪೋಸ್ಟರ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಕಾಂತಾರ ಪ್ರೀಕ್ವೆಲ್, ಏನು ಕಾಂತಾರ ಸಿನಿಮಾ ಬಂದಿತ್ತು ಅದರ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ಸದ್ಯದಲ್ಲೇ ಅಂದರೆ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇವತ್ತು ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಹೊಸ ಪೋಸ್ಟರ್ ಬಿಡುಗಡೆ ಆಗಿದೆ. ಒಟ್ಟು 7 ಭಾಷೆಗಳಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಇಂಗ್ಲೀಷ್, ತುಳು ಮತ್ತು ಹಿಂದಿ ಭಾಷೆಯಲ್ಲಿ ಒಟ್ಟು 7 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾ. ಕಾಂತಾರ ಸಿನಿಮಾ ಬಂದಾಗ ಬರೀ ಕನ್ನಡಕ್ಕಷ್ಟೇ ಸೀಮಿತವಾಗಿ ಬಂದಂತಹ ಸಿನಿಮಾ ಆಮೇಲೆ ಪಾಪ್ಯುಲರ್ ಆಗಿ ಡಬ್ಬಾಗಿ ದೇಶದಲ್ಲಿ ಜಗದ್ವಿಖ್ಯಾತಿಯನ್ನು ಕೂಡ ಪಡೆದಂತಹ ಸಿನಿಮಾ ಆಗಿ ಹೊರಹೊಮ್ಮಿದೆ. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಡಿವೈನ್ ಸ್ಟಾರ್ ಅಂತಲೇ ಹೆಸರು ತೊಗೊಂಬಿಟ್ರು. ಒಂಬಾಳೆ ಫಿಲಮ್ಸ್ ಈ ಒಂದು ಕಾಂತಾರ ಚಾಪ್ಟರ್ 1ನ ಹೊಸ ಒಂದು ಏನು ಸಿನಿಮಾದ ಪೋಸ್ಟರನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಈ ಪೋಸ್ಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ವಿಡಿಯೋ ಕಡೆ ತನಕ ನೋಡಿ ಅಂತ ಹೇಳ್ತಾ. ಈ ಸಿನಿಮಾ ಕದಂಬರ ಆಳ್ವಿಕೆಯ ಕಾಲದಲ್ಲಿ ಹುಟ್ಟಿದ ಒಂದು ದಂತಕಥೆಯನ್ನು ಆಧರಿಸಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಕುಂದಾಪುರದಲ್ಲಿ ಈಗ ಬಹುಶಃ ಆಲ್ಮೋಸ್ಟ್ ಚಿತ್ರೀಕರಣ ನಡೀತಾ ಇದ್ದು ಬರದಿಂದ ಕೆಲಸ ಸಾಗಿದೆ. ಯಾಕಂದರೆ ಅಕ್ಟೋಬರ್ ಇನ್ನೇನು ಬಂದೇ ಬಿಡುತ್ತೆ. ನಟ ರಿಷಬ್ ಶೆಟ್ಟಿ ಅವರು ಇದರಲ್ಲಿ ಅದ್ಭುತವಾಗಿ ನಟಿಸಬೇಕು ಅಂತ ಕಳರಿಪಯಟ್ಟು ಕೇರಳದ ಒಂದು ಫೈಟ್ ಇದನ್ನು ಕಲ್ತ್ಕೊಂಡಿದ್ದಾರೆ. ಸೊ ಇದಕ್ಕೆ ಅಜನೀಶ್ ಲೋಕನಾಥ್ ಅವರ ಒಂದು ಸಂಗೀತ ನಿರ್ದೇಶನ ಇದೆ. ಈ ಸಿನಿಮಾಗೆ ಸಾಹಸ ನಿರ್ದೇಶನ ಇರೋದು ಹಾಲಿವುಡ್ಡಿನ ಟೋಡರ್ ಲ್ಯಾಜರೋ ಅನ್ನೋರ್ದು. ಇವರ ಒಂದು ಸಾಹಸ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇರೋದು ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇದೆ. ಸೊ ಇದು ತುಳುನಾಡಿನ ಉಗಮಕ್ಕೆ ಕಾರಣರಾದ ಪರಶುರಾಮರ ಕತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಈ ಒಂದು ಇದನ್ನು ನೋಡಿಕೊಂಡಾಗ ಈ ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ಡಿವೈನ್ ಸಿನಿಮ್ಯಾಟಿಕ್ ಫಿನಾಮಿನನ್ ಅಂತಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅದು ಹೇಳ್ತಾ ಇದ್ದಾರೆ ಈ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸಿಗೆ ಏನು ಮಾಡ್ತಿದ್ದಾರೆ. ಈಗ ನೋಡಿ, ಮೊದಲನೇ ಅಂದು ಅಂದರೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಆದಾಗ ಒಂದು ಪೋಸ್ಟರ್ ಏನು ರಿಲೀಸ್ ಆಗಿತ್ತು ಅದರಲ್ಲಿ ಪರಶುರಾಮನ ಒಂದು ಪ್ರತೀಕದಂತೆ ಆ ಕೈಯಲ್ಲಿ ತ್ರಿಶೂಲ ಮತ್ತು ಆ ಒಂದು ಕೊಡಲಿ ಏನು ಹಿಡಿದಂತಹ ಒಂದು ನಾಯಕ ನಟ ಮೇಲಿಂದ ಅಟ್ಯಾಕ್ ಮಾಡ್ತಿರೋರಿಗೆ, ದಾಳಿ ಮಾಡ್ತಿರೋರಿಗೆ ಪ್ರತ್ಯುತ್ತರ ಕೊಡೋದಕ್ಕೆ ಸಿದ್ಧನಾಗಿ ನಿಂತಿರುವಂತೆ ಒಂದು ಪೋಸ್ಟರ್ ರಿಲೀಸ್ ಮಾಡಿದರು. ಇವತ್ತು ರಿಲೀಸ್ ಆಗಿರೋ ಪೋಸ್ಟರ್ನಲ್ಲಿ ಆ ಬಾವಿಯಿಂದ ನೆಗೆದು, ಸೊ ಕೈಯಲ್ಲಿ ಗುರಾಣಿ ಇದೆ, ಇವಾಗ ಜೊತೆಗೆ ಕೊಡಲಿ ಕೂಡ ಇದೆ. ಸೊ ಮತ್ತೆ ಪ್ರತಿದಾಳಿಯನ್ನು ನಾಯಕ ನಡೆಸ್ತಾ ಇರೋ ರೀತಿ ಒಂದು ಅದ್ಭುತವಾಗಿ ಒಂದು ಪೋಸ್ಟರನ್ನು 7 ಭಾಷೆಗಳ ಪೋಸ್ಟರನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ. ನೋಡಿ, ಅವತ್ತೊಂದು ಪೋಸ್ಟರ್ ಏನಿತ್ತು ಅದಕ್ಕೆ ನೆಕ್ಸ್ಟ್ ಆ್ಯಕ್ಷನ್ ಏನಾಗುತ್ತೆ, ರಿಯಾಕ್ಷನ್ ಏನಾಗುತ್ತೆ ಅನ್ನೋದನ್ನು ಮತ್ತೊಂದು ಪೋಸ್ಟರಲ್ಲಿ ಅಂದರೆ ಭಾಳ ಸೂಕ್ಷ್ಮವಾಗಿ ಇದು ನೋಡಿದಾಗ ನನಗೆ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಭಾಳ ಚೆನ್ನಾಗಿದೆ, ಏನೋ 3D ಎಫೆಕ್ಟ್ ಇರೋ ಥರ ಒಂದು ಆ ಜಂಪಿಂಗು, ಆ ನೆಗೆತ ಇದನ್ನು ಕಟ್ಕೊಟ್ಟಿದ್ದಾರೆ. ಖಂಡಿತ ಇದು ಮತ್ತೊಂದು ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ಇವತ್ತು ಈ ಪೋಸ್ಟರ್ ರಿಲೀಸ್ ಆಗಿ ಅಕ್ಟೋಬರ್ 2 ಸಿನಿಮಾ ಬಿಡುಗಡೆ ಆಗೋದು ಕನ್ಫರ್ಮ್ ಆಗಿದೆ. ಇದೇ ವರ್ಷ ಎಲ್ಲರೂ ನಿಮ್ಮ ದಿನವನ್ನು ನಿಗದಿಗೊಳಿಸಿ. ಅವತ್ತು ಮಹಾತ್ಮ ಗಾಂಧೀಜಿ ಜಯಂತಿ ಇರುತ್ತೆ, ಸರ್ಕಾರಿ ರಜಾ ಇರುತ್ತೆ. ಅವತ್ತು ನೀವು ಆರಾಮಾಗಿ ಅವತ್ತು ಗಾಂಧಿ ಜಯಂತಿನೂ ಆಚರಿಸಿ, ಜೊತೆಗೆ ಈ ಒಂದು ಅದ್ಭುತವಾದ ಸಿನಿಮಾನ ಥಿಯೇಟ್ರ್ನಲ್ಲಿ ಮೊದಲನೇ ದಿನವೇ ನೋಡುವ ಅವಕಾಶವನ್ನು ನೀವು ಕೂಡ ಪಡಿಬೋದು. ಸೊ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಇದು ಈ ವಿಡಿಯೋ ಅಂದರೆ ಕಾಂತಾರ ಚಾಪ್ಟರ್ 1 ಅವತ್ತು ರಿಲೀಸ್ ಆಗಿದ್ದ ಪೋಸ್ಟರ್ಗೂ ಇವತ್ತು ರಿಲೀಸ್ ಆಗಿದ್ದ ಪೋಸ್ಟರ್ಗೂ ಏನು ಬೆಳವಣಿಗೆ ಆಗಿದೆ ಅನ್ನೋದು ನಾನು ಆ ಪೋಸ್ಟರ್ ನೋಡಿದಾಗ ಹೇಳಬೇಕು ಅನ್ನಿಸ್ತು. ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.